सब है समान, सब है समान, सब में एक प्राण, सब में एक प्राण। त्यज के अभिमान, त्यज के अभिमान, हरि गान गाओ, हरि गान, हरि नाम प्यारा, हरि नाम प्यारा, सबका सहारा, सबका सहारा। हरि नाम जप के, हरि नाम जप के, सुख शांति पाओ, सुख शांति पाओ। सब है समान, सब में एक प्राण। त्यज के अभिमान, हरि गान गाओ, हरि नाम ముందు प्यारा, పెట్టుకో అది చెయ్యి ఇక్కడ ఇక్కడ सबका सहारा। हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ, हरि नाम जप के, सुख शांति पाओ। ಎಲ್ಲರಿಗೂ ನಮಸ್ಕಾರಗಳು. ಓಂ ಮಾತೃದೇವೋ ಭವ, ಓಂ ಪಿತೃದೇವೋ ಭವ, ಓಂ ಗುರು ಅಮರ ದೇವೋ ಭವ. ನಮ್ಮೆಲ್ಲರ ಪರವಾಗಿ ಎಲ್ಲ ಸಪ್ತರ್ಷಿಗಳಿಗೂ ನಮಸ್ಕಾರಗಳು. ನಮ್ಮೆಲ್ಲರ ಪರವಾಗಿ ಅತ್ರಿ ಮಹರ್ಷಿಗಳಿಗೂ ನಮಸ್ಕಾರಗಳು. ಓಂ ಶ್ರೀ ಗಣೇಶಾಯ ನಮಃ. ನಮ್ಮೆಲ್ಲರ ಪರವಾಗಿ ಸತೀಶಣ್ಣನವರಿಗೆ ನಮಸ್ಕಾರಗಳು. ಎಲ್ಲರಿಗೂ ಸತ್ಸಂಗಕ್ಕೆ ಸುಸ್ವಾಗತ. ಎಂದಿನಂತೆ ನಮಸ್ಕಾರ. ನಮಸ್ಕಾರ ಪವಿತ್ರ, ಎಲ್ಲರಿಗೂ ನಮಸ್ಕಾರ ಅಣ್ಣ. ನಮ್ಮೆಲ್ಲರ ಪರವಾಗಿ ನಮಸ್ಕಾರ ಅಣ್ಣ. ಸ್ಟಾರ್ಟ್ ಮಾಡಿ ಮಾ. ಎಂದಿನಂತೆ ಸತ್ಸಂಗವನ್ನು ಶುರು ಮಾಡೋಣ. ಆಸ್ ಯೂಶಲ್ ಪ್ರಶ್ನೆಯನ್ನ 3 ವಿಧದಲ್ಲಿ ಕೇಳ್ಬೋದು. ಒಂದು ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಯೂಸ್ ಮಾಡಿ ದಯವಿಟ್ಟು, ಇಲ್ಲ ಅಂದ್ರೆ ವಿಡಿಯೋವನ್ನು ಆನ್ ಮಾಡಿ ಕೈ ಎತ್ತಿದ್ರು ಪ್ರಶ್ನೆಯನ್ನ ಕೇಳ್ಬೋದು. ಹಾಗೆ ಚಾಟ್ ಅಲ್ಲಿ ಪ್ರಶ್ನೆಯನ್ನ ಬರೆದ್ರೆ ನಿಮ್ಮ ಪರವಾಗಿ ಪ್ರಶ್ನೆಯನ್ನು ಓದಿ ಕೇಳಲಾಗುತ್ತೆ. ಧನ್ಯವಾದಗಳು. ಅಣ್ಣ, ಇನ್ನು ಯಾವ್ದು ಪ್ರಶ್ನೆಗಳು ಬಂದಿಲ್ಲ. ಈಗ ಗ್ಯಾಲರಿ ಮೋಡಲ್ಲಿ ಹೋಗುವ. ಯಾರಾದ್ರೂ ವಿಡಿಯೋ ಆನ್ ಮಾಡಿ ಪ್ರಶ್ನೆಯನ್ನು ಕೇಳುವವರಿದ್ರೆ ದಯವಿಟ್ಟು ವಿಡಿಯೋವನ್ನು ಆನ್ ಮಾಡಿ ಪ್ರಶ್ನೆಯನ್ನು ಕೇಳಿ. ಇವತ್ತಿನ್ನೂ ಯಾರು ವಿಡಿಯೋ ಆನ್ ಮಾಡಿಲ್ಲ ಅಣ್ಣ.
ಸುನಿಲ್ ಅಣ್ಣ, ಅಣ್ಣ ನಮಸ್ತೆ ಅಣ್ಣ. ನಮಸ್ಕಾರ ಸುನೀಲ್, ಹೇಳಿ. ಅಣ್ಣ ಸಮಾಧಿ ಸ್ಥಿತಿ ಅಂದ್ರೆ ಯಾವ ತರ ಅಣ್ಣ, ಯಾವ ತರ ಅನುಭವ ಅದು? ಅದು ಬಾಯಿನಲ್ಲಿ ಹೇಳಕ್ ಆಗಲ್ಲಪ್ಪ. ಮೈಸೂರ್ ಪಾಕ್ ನಾನ್ ತಿಂದ್ಬಿಟ್ಟು ಸ್ವೀಟ್ ಹಿಂಗಿದೆ ಅಂದ್ರೆ ನಿಮ್ಗೆ ಗೊತ್ತಾಗ್ತದ? ನೀವು ಆ ಸ್ಟೇಜ್ ಈಗ ಬಂದ್ಮೇಲೆ ಅದು ಅವ್ರ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ತದೆ ನೋಡಿ. ಒಂದ್ ಹೇಳ್ತೀನಿ, ಸ್ಪಿರಿಚುವಲಿಸಮ್ ಬಂದು ಇಟ್ ಈಸ್ ಬೈ ವೇ ಆಫ್ ಎಕ್ಸ್ಪೀರಿಯನ್ಸ್. ಯು ಹ್ಯಾವ್ ಟು ನೋ ಎವ್ರಿಥಿಂಗ್. ಇನ್ನೊಬ್ರು ಹೇಳಿ ತಿಳ್ಕೊಳ್ಳೋದು ಇಲ್ಲ. ಗುರು ಸ್ಟಾರ್ಟಿಂಗ್ ನಲ್ಲಿ ನಿಮ್ಗೆ ದೀಕ್ಷಾ ಮಾಡ್ತಾರೆ ಅಷ್ಟೇ. ಆಮೇಲೆ ಪ್ರೇಯರ್ ಮಾಡ್ಬೇಕಾದ್ರೆ ಅಣ್ಣ, ಈಗ ಅರ್ಧ ಒಂದ್ ನಿಮಿಷ ನಮ್ಗೆ ಜ್ಞಾನ ಇರುತ್ತೆ. ಅಮ್ಮ ಕುಮಾರಿ ಇದಿ. ಹಾ ಹೇಳಿ ಸುನಿಲ್. ಪ್ರೇಯರ್ ಮಾಡ್ಬೇಕಾದ್ರೆ ಅಣ್ಣ, ಇವಾಗ ನಾವು ಮಾರ್ಗ ನಿಮ್ಮ ಇದರಿಂದ ನಾವು ಮಾಡ್ತಾ ಇದೀವಿ. ನಾನು ಹೌದು. ಇವಾಗ ಮಾಡ್ತಿರೋ ಇದ್ರಲ್ಲಿ ಅರ್ಧ ಜ್ಞಾನ ಇರುತ್ತೆ, ಅರ್ಧ ಜ್ಞಾನ ಇರಲ್ಲ. ಆ ತರ ಸ್ಥಿತಿಲಿ ಇದೀನಿ. ಅದು ನನ್ಗೆ ಗೊತ್ತಾಗ್ತಿಲ್ಲ. ಅದೇನ ಸಮಾಧಿ ಸ್ಥಿತಿ, ಇಲ್ಲಾಂದ್ರೆ ಅದು ಬಿಟ್ಟು ಇನ್ನೂ ಇಲ್ಲ, ಏನಾದ್ರು ಮುಂದೆ ಸಮಾಧಿ ಇದೆಯಾ? ಸ್ಥಿತಿ ಅದಲ್ಲ. ಸಮಾಧಿ ಸ್ಥಿತಿ ಬಂದು ಬೇರೆ. ಅದ್ನಲ್ಲಿ ಏನಂದ್ರೆ ನಿಮ್ಗೆ ಯಾವ್ದು ಡಿಫ್ರೆನ್ಸ್ ಇರಲ್ಲ. ಎವ್ರಿಥಿಂಗ್ ವಿಲ್ ಬಿ ಈಕ್ವಲ್. Okay. ಗಿಡಗಳಿಗೂ ನಮಗೂ ಆಗ್ಲಿ ಏನೇ ಇಲ್ಲಿ ಎವ್ರಿಥಿಂಗ್ ವಿಲ್ ಬಿ ಸೇಮ್, ಈಕ್ವಲ್ ಆಗಿರ್ತದೆ. ಅರ್ಥ ಆಯ್ತಾ? ಅದಕ್ಕೆ ಆಮೇಲೆ ಹೇಳೋದು ಅದನ್ನ ನಾವು ಬಾಯಿ ಬಿಟ್ಟು ಅದನ್ನ ಚರ್ಚೆ ಮಾಡಿ ತಿಳ್ಕೊಳ್ಳೋದಲ್ಲ. ನೀವಾಗಿ ಆ ಸ್ಥಿತಿಗೆ ಹೋದ್ರೆ ಅವಾಗ ನಿಮ್ಗೆ ಕಂಪ್ಲೀಟ್ ಆಗಿ ಅರ್ಥ ಆಗ್ತದೆ ಅದು. ಸರಿ. ಆಮೇಲೆ ಅಣ್ಣ, ಉಬ್ಬು ಮಧ್ಯದಲ್ಲಿ ಒಂದು ಒಂದು ಅಂದ್ರೆ ಕೊಬ್ಬರಿ ತರ ಒಂದ್ 60-70 ಸೆಕೆಂಡ್ ಇರುತ್ತೆ ಅಣ್ಣ. ಆಮೇಲೆ ಅದು ನಮ್ ಕಂಟ್ರೋಲ್ ಅಲ್ಲಿ ಇರಲ್ಲ. ಅದನ್ನ ನಾವು ಕರೆಕ್ಟ್ ಆಗಿ ಆದ್ರೆ ಅದೇ ಅಲ್ಲ ನೋಡಿ, ಸ್ಪಿರಿಚುವಲ್ ಸಾಧನೆ ಮಾಡುವಾಗ ನೀವು ಯಾವ್ದನ್ನ ಕಂಟ್ರೋಲ್ ನಲ್ಲಿ ಇಟ್ಕೋಬೇಡಿ. ಕಂಟ್ರೋಲ್ ನಿಮ್ ಮನಸ್ಸನ್ನ ಇಟ್ಕೋಬೇಕು. ನಿಮ್ ಮನಸ್ಸು ಆ ಧ್ಯಾನದಲ್ಲಿ ಇಟ್ಕೋಬೇಕಷ್ಟೇ. ಮಿಕ್ಕಿದೆಲ್ಲ ನೀವು ಅದು ಹೋಗ್ತಾ ಇರ್ತದೆ, ಬರ್ತಾ ಇರ್ತದೆ. ಅದ್ರ ಬಗ್ಗೆ ನೀವು ಕಾನ್ಸಂಟ್ರೇಟ್ ಮಾಡಬಾರ್ದು. ಅರ್ಥ ಆಯ್ತಾ? ಇದ್ರ ಬಗ್ಗೆ ಎಲ್ಲ ನೀವು ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಡಿ. ಇವಾಗ ನೀವು ಕಾರ್ ನಲ್ಲಿ ಹೋಗ್ತಾ ಇರ್ತೀರಾ ಬೆಂಗಳೂರಿನಿಂದ ಮೈಸೂರಿಗೆ. ಅರ್ಥ ಆಯ್ತಾ? ನಿಮ್ ಗುರು ನಿಮ್ಮ ಒಂದು ಪಾಯಿಂಟ್ ಏನು, ಯು ಹ್ಯಾವ್ ಟು ರೀಚ್ ಮೈಸೂರು. ಸೆಂಟರ್ ನಲ್ಲಿ ನಿಲ್ಲಲ್ಲ ಇಲ್ವಾ? ಆ ಕಡೆ ಈ ಕಡೆ ನೋಡಲ್ಲ ನೀವು, ಸ್ಟ್ರೈಟ್ ಆಗಿ ಮೈಸೂರಿಗೆ ಹೋಗ್ತೀರಾ. ಅದೇ ತರ ಇದು ಸ್ಪಿರಿಚುವಲ್ ಧ್ಯಾನ. ಯು ಹ್ಯಾವ್ ಟು ರೀಚ್ ಯುವರ್ ಗೋಲ್. ಸಮಾಧಿ ಸ್ಟೇಟ್ ರೀಚ್ ಆಗ್ಬೇಕು. ಸೆಂಟರ್ ನಲ್ಲಿ ಅಲ್ಲಿ ನಿಲ್ಕೊಳ್ಳೋದು, ಇಲ್ಲಿ ಹೋಗೋದು, ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆಲ್ಲ ಅದೆಲ್ಲ ಬಿಟ್ಬಿಡ್ಬೇಕು. ಆಮೇಲೆ ಇನ್ನೊಂದೇ ಒಂದು ಪ್ರಶ್ನೆ ಅಣ್ಣ. ಆಮೇಲೆ ಕೆಲವೊಂದು ನಾವು ಕ್ಷೇತ್ರಕ್ಕೆ ಹೋದಾಗ ಇವಾಗ ನಾವು ಎನಿ ಟೈಮ್ ನಾವು ಗುರು ಅಮರವ್ರನ್ನ ಗುರುವಾಗಿ ಸ್ವೀಕರಿಸಿ ನೆನ್ಸ್ಕೊತಾನೆ ಇರ್ತೀವಿ. ಕೆಲವೊಂದು ಕ್ಷೇತ್ರಕ್ಕೆ ಹೋದಾಗ ಆ ಕ್ಷೇತ್ರದಲ್ಲಿ ಬೇರೆ ಏನಾದ್ರೂ ನೆನ್ಸ್ಕೊ, ಇಲ್ಲಾಂದ್ರೆ ಇವನ್ನೇ ಅಮರವ್ರನ್ನೇ ಕಂಟಿನ್ಯೂ ಮಾಡೋದು. ಅಲ್ಲ, ನೀವು ಆ ಕ್ಷೇತ್ರಕ್ಕೆ ಹೋಗುವಾಗ ಆ ಕ್ಷೇತ್ರದಲ್ಲಿ ಯಾರು ಇದಾರೋ ಅವ್ರನ್ನೇ ನಮಸ್ಕಾರ ಮಾಡ್ಕೊಂಡು, ಅಪ್ಪ ಬಂದಿದ್ದೀನಿ, ಇಲ್ಲ ತಾಯಿ ಬಂದಿದ್ದೀನಿ, ನಿಮ್ಮ ಅನುಗ್ರಹ ನಿಮ್ಮ ಬ್ಲೆಸ್ಸಿಂಗ್ಸ್ ನನ್ನ ಮೇಲೆ ಇರ್ಲಿ, ನಿಮ್ ಇಚ್ಛೆ ಏನು ನನಗೆ ಒಳ್ಳೇದಾಗ್ಬೇಕಂತಿದ್ಯೋ ಅದು ಆಗ್ಲಿ ಅಂತ ನಮಸ್ಕಾರ ಮಾಡ್ಕೊಂಡು ಬರ್ಬೇಕಷ್ಟೇ. ಕ್ಷೇತ್ರ ಎಂಟರ್ ಮಾಡುವಾಗ ಗುರು ಅಮರ ಅವನ್ನ ಬೇಡ್ಕೋಬೇಕು. ಅಪ್ಪ ಬಂದಿದ್ದೀನಿ ಇಲ್ಲಿ ಗುರುವೆ, ಇಲ್ಲಿಂದ ನನ್ಗೆ ಒಳ್ಳೇದಾಗ್ಲಿ, ಆ ಭಗವಂತನ ಪರಿಪೂರ್ಣವಾಗಿ ನನಗೆ ಅನುಗ್ರಹ ಮಾಡ್ಲಿ ಅಂತ ಗುರುವನ್ನ ನಮಸ್ಕಾರ ಮಾಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಳ್ಳಿ ಅಷ್ಟೇ. ಸರಿ ಸರಿ, ಹ್ಮ್. ನಮಸ್ತೆ. ನಮಸ್ಕಾರ. ನಮಸ್ಕಾರ ಅಣ್ಣ. ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಅಣ್ಣ, ಕನಸಿನಲ್ಲಿ ಆಮೆ ಬಂದ್ರೆ ಏನು ಅರ್ಥ ಅಂತ ಕೇಳಿದೆ. ಅಮ್ಮ, ಆಮೆ ಬಂದ್ರೆ ಇಟ್ಸ್ ನಾಟ್ ಎನಿ ಆತರ ಏನು ಸ್ಪಿರಿಚುವಲ್ ಇದಲ್ಲ. ಇಟ್ಸ್ ಓಕೆ, ಇಟ್ ಇಸ್ ಗುಡ್, ದಟ್ಸ್ ಆಲ್, ನಾಟ್ ದಟ್ ಸಿಗ್ನಿಫಿಕೆಂಟ್. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ನಮಸ್ತೆ ಅಣ್ಣ, ದೆವ್ವಭೂತ ಇದೆಯಾ ಅಣ್ಣ ಅಂತ ಕೇಳಿದ್ದಾರೆ ಒಂದಕ್ಕ. ಖಂಡಿತ ಇದೆ, 100% ಇದೆ. ಧನ್ಯವಾದಗಳಣ್ಣ. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ದಲ್ಲಿ ವಿಡಿಯೋವನ್ನು ಆನ್ ಮಾಡಿ ಕೈ ಎತ್ತಿ ಅಥವಾ ಹ್ಯಾಂಡ್ ರೈಸ್ ಆಪ್ಷನ್ ಅನ್ನು ಉಪಯೋಗಿಸಿ. ಅಣ್ಣ, ಇನ್ನು ಅದು ಪ್ರಶ್ನೆ ಇಲ್ಲ.
ಸತ್ಸಂಗದ ಕೊನೆಯಲ್ಲಿ ಪ್ರಶ್ನೆಯನ್ನ ಕೇಳ್ತೀರಿ. ದಯವಿಟ್ಟು ಸತ್ಸಂಗದ ಶುರುವಿನಲ್ಲಿಂದನೇ ಪ್ರಶ್ನೆಯನ್ನು ಕೇಳಿ. ಅಣ್ಣ, ಒಂದು ಪ್ರಶ್ನೆ ಬಂದಿದೆ. ವಾಟ್ ಇಸ್ ದ ಡಿಫರೆನ್ಸ್ ಬಿಟ್ವೀನ್ ಶಿವ ಅಂಡ್ ಪರಬ್ರಹ್ಮ? Parabrahma has created Shiva. Shiva is the manifestation of Parabrahma. ಮುಂದಿನ ಪ್ರಶ್ನೆ. ನೋ ಅಬೌಟ್ ಕಾಶಿ ಯಾತ್ರಾ. Unmarried can visit the Kashi. This is what they have written. I think Anyone can visit Kashi. There is no bar. ಕಾಲ್ ಮಾಡ್ತಾರೆ ಕೊನೆಯಲ್ಲಿ ದೇ ಹ್ಯಾಡ್ ಒಂದು ಐಡಿಗ ಇತ್ತು, ಕಾಶಿಗೆ ಹೋಗಿ ದೇಹ ಬಿಟ್ರೆ ದೇ ವಿಲ್ ಗೋ ಟು ಕೈಲಾಸ ಅಂತ. ಬಟ್ ದಟ್ ಇಸ್ ರಾಂಗ್. ದಟ್ ಇಸ್ ಹೂವರ್ ಗೋಸ್ ಟು ಕಾಶಿ living and dying there, they will go to Kailasa. It is not correct, because when you go there, you are going with your karma, both good and bad. So when you die there, unfortunately, ಏನಾಗ್ತದೆ, people think have a perception they will go to Kailasa Loka ಅಂತ. ಇಲ್ಲ, ಅಲ್ಲಿ ಏನಾಗ್ತದೆ, Kalabhairava is in charge there. So what he will do, the Shivaganas will come and take you to a different place. It will be equal to Yamaloka, where your karmas are screened, whether good or bad. Accordingly, you will be made to be born in Kashi again, and your karmas will be undergone there, whether good or bad, till you are purified. Then in the last purification, when the karma is zero, then the ganas will come and take you to Kailasa Loka, and you will attain the lotus feet of Bhagavan Ishvara. This is what will happen actually. ಧನ್ಯವಾದಗಳಣ್ಣ. ಮುಂದಿನ ಪ್ರಶ್ನೆ. ಅಣ್ಣ, ಯಾಕೆ ಫಂಕ್ಷನ್ ಗಳನ್ನ ಅಟೆಂಡ್ ಮಾಡಬಾರ್ದು? ದಯವಿಟ್ಟು ಹೇಳಿ, ಇದರ ಕಾರಣ ಏನು? ಪರೇಚ ಕರ್ಮ ಬರ್ತದಮ್ಮ. ಒಬ್ಬರ ಕರ್ಮ ಅಲ್ಲಿ ಚೆನ್ನಾಗಿಲ್ಲ ಅಂದ್ರೆ, ಆ ಘಟನೆ ಏನಾದ್ರು ನಡೆದ್ರೆ ಅವರಿಂದ ಅದು ಎಲ್ಲರಿಗೂ ಅದು ಅನಿವಾರ್ಯಿಸ್ತಿದೆ. ಸೊ ಅದಕ್ಕೆ ಹೇಳೋದು, ಅನ್ನೆಸೆಸರಿ ಆಗಿ ಡೋಂಟ್ ಗೋ ಟು ಎನಿ ಸೋಷಿಯಲ್ ಗ್ಯಾದರಿಂಗ್ಸ್ ಅಂತ. ಧನ್ಯವಾದಗಳಣ್ಣ. Anna, it is related to some other religion. Can I ask, Anna? ಬೇಡಮ್ಮ. Okay, Anna. ಈಗ ಗ್ಯಾಲರಿ ಮೋಡ್ ಅಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ. ಅವರು ಆ ಪ್ರಶ್ನೆಯನ್ನು ಮನೋವತಿಯಲ್ಲಿ ಬಂದು ಕೇಳಿ ಅಂತ ಹೇಳಿ, we will answer that question personally. ಕುಶಾಲಣ್ಣ, ದಯವಿಟ್ಟು ನೀವು ಒಂದ್ಸಲ ಮನೋವತಿಯನ್ನ ವಿಸಿಟ್ ಮಾಡಿ ಇದೇ ಪ್ರಶ್ನೆಯನ್ನ ಕೇಳಿ. ಅಣ್ಣ ಖಂಡಿತ ಉತ್ತರ ಹೇಳ್ತಾರೆ. ಧನ್ಯವಾದಗಳು. ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ, ಐ ಹ್ಯಾಡ್ ಎ ಡ್ರೀಮ್ ಆಫ್ ಅನ್ನೋನ್ ಟೆಂಪಲ್ ವೇರ್ ಲಿಕ್ಕರ್ ವಾಸ್ ಆಫರಿಂಗ್ ಟು ಗಾಡ್. ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಅಂತ ಕೇಳಿದ್ದಾರೆ ಒಬ್ರು ಅಕ್ಕ. ಅದೆಲ್ಲ ಅವ್ರವ್ರಿಗೆ ಮಾಡ್ಕೊಂಡಿದ್ದು ಆ ಜಾಗದಲ್ಲಿ ಒಂದು ಅಭ್ಯಾಸಮ್ಮ. ಭಗವಂತ ಯಾವ್ದು ಕೇಳಲ್ಲ ನಿಮ್ಮ ಹತ್ರದಿಂದ ಕೇಳೋದು ನಿಮ್ದು ಭಕ್ತಿ ಪರಿಪೂರ್ಣವಾಗಿ ನಿಮ್ಮ ಹೃದಯದಲ್ಲಿ ಒಂದು ಜಾಗ ಕೊಡುವಂತ. ಇದು ಎರಡೇ ಕೇಳೋದು ಭಗವಂತ. ಈ ಲಿಕ್ಕರು, ಈ ಮೇಕೆ ಕುರಿಗಳು ಬಲಿ ಕೊಡೋದು ಇಲ್ಲ, ಏನು ಹಣ್ಣು ಪಾಯಸ ಅದು ಇದು, ನಥಿಂಗ್ ದ ಗಾಡ್ ಆಸ್ಕ್ಸ್. He asks only your pure devotion, total surrenderness to him, and a place in your heart. This is what he expects. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. Why evil or devils torture to a good soul? Example, they give the health issues. So what are the reasons for this ಅಂತ ಕೇಳಿದ್ದಾರೆ ಒಬ್ರಕ್ಕ. No, the reasons are very evident. The spirits, they want to satisfy their desires. So they choose a Atma where the willpower is weak. So they get it in them, and their desires are ಅದನ್ನ ಅವರು ಪೂರೈಸ್ಕೊಳ್ತಾರೆ. ಅವರು ಆ ಸಮಯದಲ್ಲಿ ಏನಾಗ್ತದೆ, their health gets affected by this. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಅಣ್ಣ, ಟೈಮ್ ಸಿಕ್ಕಾಗ ನಾಮ ಜಪ ಎಲ್ಲಾ ಜಾಗಗಳಲ್ಲಿಯೂ ಮಾಡ್ತೀನಿ, ಯಾವದಕ್ಕೂ ಕೂಡ ನಾನು ನೋಡಿರೋದಿಲ್ಲ. ಈ ರೀತಿ ಮಾಡೋದಾಗ ನಮ್ಗೆ ಮುಕ್ತಿ ಸಿಗುತ್ತಾ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಅಮ್ಮ, ಮುಕ್ತಿ ಯಾವಾಗ ಸಿಗ್ತದೆ ಅಂದ್ರೆ, ನೀವು ಪರಿಪೂರ್ಣವಾಗಿ ಅನ್ಕಂಡೀಷನಲ್ ಆಗಿ ಸರೆಂಡರ್ ಆಗಿ ಭಕ್ತಿ ಶ್ರದ್ಧೆಯಿಂದ ಆ ಭಗವಂತನ ಸ್ಮರಣೆ ಮಾಡಿದ್ರೆ
ಹೃದಯದಲ್ಲಿ ಅವನ ಕಮಲ ಪಾದವನ್ನು ನಿಮ್ಗೆ ಜಾಗ ಕೊಟ್ರೆ ಆವಾಗ ಮುಕ್ತಿ ಸಿಗ್ತದೆ. ಇದು ಒಳ್ಳೇದು. ಇಟ್ ಈಸ್ ಅಡ್ವಾನ್ಸ್ ಪ್ರೋಗ್ರೆಸ್ ಟುವರ್ಡ್ಸ್ ದಟ್ ಮುಕ್ತಿ. ಅವ್ರು ಎಲ್ಲಿನೂ ಜಪ ಮಾಡೋದು. ದಟ್ ಈಸ್ ಗುಡ್. ದಟ್ ಹ್ಯಾಬಿಟ್ ಇಸ್ ವೆರಿ ಗುಡ್. ಧನ್ಯವಾದಗಳಣ್ಣ. ಅಣ್ಣ, ನೆಗೆಟಿವ್ ಸೋಲ್ಸ್ ಬಗ್ಗೆ ಕೇಳಿದ್ರಲ್ಲ, ಅದೇ ಅಕ್ಕ ಒಂದು ಪ್ರಶ್ನೆ ಕೇಳಿದ್ದಾರೆ. ಆ ತರ ನಮ್ಮ ಫಿಸಿಕಲ್ ಬಾಡಿ ಡ್ಯಾಮೇಜ್ ಆದಾಗ ಡ್ಯೂ ಟು ಈವಿಲ್ಸ್ ಆರ್ ಬ್ಯಾಡ್ ಸೋಲ್ಸ್, ಹೌ ಟು ಗೆಟ್ ರಿಡ್ ಆಫ್ ದಿಸ್ ಅಂತ ಕೇಳಿದ್ದಾರೆ. ಅದಕ್ಕೆ ಅಂತ ದೇರ್ ಆರ್ ಸರ್ಟನ್ ಪೀಪಲ್ ಹು ಮಾಸ್ಟರ್ ದಟ್ ಆರ್ಟ್. ಅವ್ರ ಹತ್ರ ಹೋದ್ರೆ ಆ ಈವಿಲ್ ಸ್ಪಿರಿಟ್ಸ್ ತೆಗಿತಾರೆ. ಆವಾಗ ಯುವರ್ ಹೆಲ್ತ್ ಸ್ವಲ್ಪ ಹಜಾರ್ಡ್ ಆಗಿರ್ತದೆ. ಇಟ್ ಟೇಕ್ಸ್ ಟೈಮ್ ಫಾರ್ ಯು ಟು ಕಮ್ ಬ್ಯಾಕ್ ಟು ನಾರ್ಮಲ್ಸಿ. ಓಕೆ ಅಣ್ಣ, ಧನ್ಯವಾದಗಳು. ಮುಂದಿನ ಪ್ರಶ್ನೆ, ವಾಟ್ ಅಬೌಟ್ ನ್ಯೂ ವೈರಸ್ ಫೌಂಡ್ ಇನ್ ಚೈನಾ ರೀಸೆಂಟ್ಲಿ? ಈಸ್ ಇಟ್ ಗೋಯಿಂಗ್ ಟು ಎಫೆಕ್ಟ್ ಇಂಡಿಯಾ? It is the talk of the world. The WHO people, they knew it, but it was kept a secret. But it has gone out of hand. It is spreading fast, so it will slowly spread to the entire world. So it is a request to everyone to be very careful. It is very, very powerful than COVID. COVID ಒಂದಂದ್ರೆ this is 100% powerful. If in COVID 100 people died at a time, here 1000 people will die at a time, and it will first attack the people who are eating non-veg. So it is request those who are eating non-veg, desist from eating non-veg. Please desist from eating non-veg and desist from eating ಔಟ್ಸೈಡ್ ಫುಡ್. ಮನೆಯಲ್ಲಿ ಏನ್ ಮಾಡ್ತಾರೋ ಮಾಡಿ ತೃಪ್ತಿಯಾಗಿ ತಿನ್ನಿ. ಆಚೆ ಹೋಗ್ಬಿಟ್ಟು ಚಾಟ್ಸ್ ಅದು ಇದು ತಿನ್ನೋದು, ಬರ್ಗರು ಅದು ಇದೆಲ್ಲ ತಿಂದ್ರೆ ನಿಮ್ಗೆ ಖಂಡಿತ ಈ ವೈರಸ್ ಎಫೆಕ್ಟ್ ಆಗ್ತಿದೆ. ಸೊ ಈ ಸಮಯದಲ್ಲಿ ಯು ಶುಡ್ ಕಮ್ ಅಂಡರ್ ದ ಪ್ರೊಟೆಕ್ಷನ್ ಆಫ್ ದ ಗುರು ಅಂಡ್ ದ ರಿಷೀಸ್ ಅಂಡರ್ ದೇರ್ ಅಂಬ್ರೆಲಾ. ಅದಕ್ಕೆ ಟೋಟಲಿ ಅನ್ಕಂಡೀಷನಲಿ ಸರೆಂಡರ್ ಟು ಗುರು ಅಮರ. ಫಾಲೋ ದ ಇನ್ಸ್ಟ್ರಕ್ಷನ್ಸ್ given by the rishis from time to time. I have been telling this, and now the news has been broken out. We don't know when the virus is going to come to India. So please, everyone, be very, very careful. ಧನ್ಯವಾದಗಳು ಅಣ್ಣ. ಈಗ ಗ್ಯಾಲರಿ ಮೋಡಲ್ಲಿ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನು ಕೇಳಿ. ವರುಣ್ ಅಣ್ಣ, ಅನ್ಮ್ಯೂಟ್ ಮಾಡಿ ಅಣ್ಣ. ಸರ್, ನಾನು ಒಂದು ಒಂದು ಈ ಗಾಯತ್ರಿ ಬಗ್ಗೆ ಒಂದ್ ಸ್ವಲ್ಪ ಓದ್ತೀನಿ. ಇದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನೀವೇ ಹೇಳಿ ಸರ್. ನಿಮಗೆ ಇದ್ರ ಬಗ್ಗೆ ನನ್ಗಿಂತ ಅನುಭವ ಜಾಸ್ತಿ ಇದೆ. ನನ್ ಸ್ವಲ್ಪ ತಿಳ್ಕೊಳ್ಬೇಕಾಗಿತ್ತು. ಅದಕ್ಕೆ ಸ್ವಲ್ಪ ಓದ್ತೀನಿ ಸರ್, ಪರವಾಗಿಲ್ವಾ ಸರ್? ಇದ್ರಲ್ಲಿ ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ನೀವೇ ಹೇಳ್ಬೋದಾ ಸರ್? ಅಲ್ಲ, ಬ್ರೀಫ್ ಆಗಿದ್ರೆ ಹೇಳಿ, ಇಲ್ಲಾಂದ್ರೆ ಮನೋವತಿಗೆ ಬನ್ನಿ, ಅಲ್ಲಿ ಹೇಳಿ. If it is long, it is because we have got Okay, only okay. another 15 minutes we are having. Okay, So sir. we should give chance for others. I'll come to Manavati only, sir. You can ask that, no problem. We'll have a detailed debate on it. Okay, sir. Okay, pa. Namaskara. ಅಣ್ಣ, ಮುಂದಿನ ಪ್ರಶ್ನೆ. ನಾ- ಎಸ್ ಅಣ್ಣ, ಸಾರಿ, ಹೇಳಿಮ್ಮ. ನೀವೇನೋ ಹೇಳಕ್ ಹೋದ್ರಿ ಅಣ್ಣ. ಇಲ್ಲ ಏನಿಲ್ಲ. ಅದೇ ವರುಣ್ ಅವ್ರಿಗೆ ಲೆಟ್ ಹಿಮ್ ಕಮ್ ಟುಮಾರೋ. ಎಸ್ ಅಣ್ಣ. ವರುಣ್ ಅಣ್ಣ, ತಾವು ದಯವಿಟ್ಟು ನಾಳೆ ಮನೋವತಿಯನ್ನು ವಿಸಿಟ್ ಮಾಡಿ. ಅಣ್ಣ, ಮುಂದಿನ ಪ್ರಶ್ನೆ. ಆಯ್ತು. ಆಗ್ಲಿ ಅಣ್ಣ. ಅಣ್ಣ, ಮುಂದಿನ ಪ್ರಶ್ನೆಗೆ ಹೋಗ್ತಾ ಇದ್ದೀನಿ. ಅಣ್ಣ, ನೀವು ಒಂದೊಂದು ಸಮಯದಲ್ಲಿ ಹಣ ಹೊರಗೆ ಕೊಡಬೇಡಿ ಅಂತ ಅಂದಿದ್ರಿ. ಕಷ್ಟ ತುಂಬಾ ಇದ್ದಾಗ ಹಣದ ಸಹಾಯ ಮಾಡ್ಲೇಬೇಕಾಗುತ್ತೆ. ಅಂತ ಪರಿಸ್ಥಿತಿಲಿ ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. It is your will and wish. You are taking risk. ಅಷ್ಟೇ ನಾವು ಹೇಳೋದು. ಕೊಟ್ಬಿಟ್ಟು ಶ್ರೀ ಕೃಷ್ಣ ಅರ್ಪಣ ಮಸ್ತು ಕೈ ತೊಳ್ಕೊಂಡ್ಬಿಡಿ. ಇಟ್ಸ್ ಒನ್ ವೇ ಟ್ರಾಫಿಕ್. ಇಟ್ ಇಸ್ ತಿರುಪತಿ ಉಂಡಿನೆಲ್ಲ ಹಾಕ್ದಂಗೆ ಹಾಕ್ಬಿಡಿ. ಆ ದುಡ್ಡನ್ನ ಯಾರಿಗಾದ್ ತುಂಬಾ ಕಷ್ಟ ಇದೆ ಕೊಡಂಗಿದ್ರೆ ಕೊಡಿ. ಆಮೇಲೆ ಅದ್ರ ಬಗ್ಗೆ ನೆನ್ಸ್ಕೋಬೇಡಿ, ಮರ್ತೋಗ್ಬಿಡಿ. ಅವ್ರಾಗ ಕೊಟ್ರೆ ತಗೊಳ್ಳಿ, ನೀವ್ ಹೋಗಿ ಅದನ್ನ ಫಾಲೋ ಅಪ್ ಮಾಡಬೇಡಿ. ಓಕೆ ಅಣ್ಣ, ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾರ ಪ್ರಶ್ನೆ ಇದೆಯಾ? ಅಣ್ಣ, ಮುಂದಿನ ಪ್ರಶ್ನೆ. ಅಣ್ಣ, ಜೀವನ ನಡೆಸೋದು ತುಂಬಾ ಭಯ ಅನಿಸುತ್ತಾ ಇದೆ. ಯಾವಾಗ್ಲೂ ಭಯ ಅಣ್ಣ. ಇದಕ್ಕೆ ಕಾರಣ ಏನಾದ್ರೂ ಇರಬಹುದಾ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಇದು ಕಾರಣ ನಿಮ್ ಸ್ವಭಾವ. ಅದು ನೀವಾಗ ಮಾಡ್ಕೊಂಡಿರೋದು. ನೀವು ನಿಮ್ಮ ಮೇಲೆ ಒಬ್ರು ಭಗವಂತ ಇದ್ದಾನೆ ಅಂತ ನೀವು ಅದನ್ನ ಗ್ರಹಿಸ್ತಾ ಇಲ್ಲ.
ಆಮೇಲೆ ಒಂದು ಗುರುನ ನೀವು ಸಂಪರ್ಕ ಮಾಡಿಲ್ಲ. ಇದೆರಡು ಮಾಡಿಲ್ಲ ಅಂದ್ರೆ ನಿಮ್ಗೆ ಈ ತರ ಭಯಗಳು, ಈ ತರ ನಾನಾ ವಿಧ ತೊಂದರೆಗಳು ಆಗ್ತದೆ. ಇದು ನೀವು ಚೇಂಜ್ ಮಾಡ್ಕೋಬೇಕು. ಭಯದಿಂದ ಬರ್ಬೇಕು ಆಚೆ, ಒಂದು ಗುರುವನ್ನು ಆಚರಿಸ್ಕೋಬೇಕು, ಆಮೇಲೆ ಭಗವಂತನ ಸ್ಮರಣೆ ಮಾಡ್ಬೇಕು. ಇನ್ನೊಂದು ಅಕ್ಕ ಪ್ರಶ್ನೆ ಕೇಳಿದ್ದಾರೆ. Some lady nearby always talks negative things about me by seeing my success. After I started Amara Dhyana, I ignore those words. But how do I become more stronger? ಅಂತ ಅಕ್ಕ ಕೇಳಿದ್ದಾರೆ. ಅಣ್ಣ, you are unmuted. ಆ, Yes. ಇಲ್ಲ, ಯಾರು ಕಾಲ್ ತಮ್ಮ ಇಮಿಡಿಯೇಟ್ಲಿ Oh, ಹೇಳಿ, ಏನ್ ವಿಷಯ? okay. Can I read one more time, Anna? ಹಾ. Some lady nearby me always talks negative things about me by seeing my success. After I started Amara ಹಾ. Dhyana, I ignore those words, but how do I become more stronger? You keep ignoring. A day will come when that person who is trying to do this kind of act will get frustrated and stop automatically. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ನಮಸ್ತೆ ಸರ್. Is being quiet and in solitude good? It's always good. But one thing, being quiet and solitude, you should be quiet in the manas and the mind. Manasa, vacha, kaya. Not just sit physically. Physical quietness is not a criteria. You should silence yourself, both manasa, vacha, kaya. That is body, mind, and intellect. That is the real silence. That is the state of samadhi. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. ಆತ್ಮವಂದನೆಗಳು ಅಣ್ಣ. ಪ್ರತಿದಿನ ಧ್ಯಾನ ಜಪ ಮಾಡ್ತಾ ಇದ್ರು ಕೂಡ ಪ್ರತಿ 15 ದಿನಕ್ಕೆ ಒಮ್ಮೆ ಲೋ ಎನರ್ಜಿ ಫೀಲ್ ಆಗುತ್ತೆ. ಯಾವ ಕಾರಣಕ್ಕೆ ಹೀಗಾಗ್ತಾ ಇದೆ? ಪರಿಹಾರವನ್ನು ತಿಳಿಸಿ. ಹಾಗೆ ದಾನ ಕೊಡೋದ್ರಿಂದ ಕರ್ಮ ಬರುತ್ತಾ ಅಂತನೂ ಕೂಡ ಅವರೇ ಕೇಳಿದ್ದಾರೆ. ದಾನ ಕೊಡೋದ್ರಿಂದ ನಿಮ್ಗೆ ಒಳ್ಳೆ ಕರ್ಮ ಬರ್ತದೆ, ಕೆಟ್ಟ ಕರ್ಮ ಬರಲ್ಲ. ಕೆಟ್ಟ ಕರ್ಮ ಕಳಿಯುತ್ತಿದೆ. ಓಕೆ. ಆಮೇಲೆ ಬಂದ್ಬಿಟ್ಟು ನಿಮ್ದು 15 ದಿವಸ ಈ ತರ ಆಗ್ತಿದೆ ಅಂದ್ರೆ ಆ ಸಮಯದಲ್ಲಿ ಗುರು ಅಮರ ಅವ್ರನ್ನ ಹೃದಯಪೂರ್ವಕವಾಗಿ ಧ್ಯಾನ ಮಾಡ್ಬೇಕು. ಅವ್ರು ಅದನ್ನ ಮಾಡ್ತಾ ಇದ್ದಾರೆ. ಧನ್ಯವಾದಗಳು. ಶಶಿಯಣ್ಣ ಮಾತಾಡಿ. ಶಶಿಯಣ್ಣ. ಅಣ್ಣ ನಮಸ್ಕಾರ. ನಮಸ್ಕಾರ ಶಶಿಕುಮಾರ್, ಹೇಳಿ. ಅಣ್ಣ ತುಂಬಾ ಸಂತೋಷ ಆಯ್ತು. ಮೈಸೂರಲ್ಲಿ ಬಂದು ತುಂಬಾ ಚೆನ್ನಾಗಿ ಕಾರ್ಯಕ್ರಮ ಮಾಡಿಸ್ಕೊಟ್ರಿ. ಸತ್ಸಂಗ್ ಕಾರ್ಯಕ್ರಮ ತುಂಬಾ ಚೆನ್ನಾಗಾಯ್ತು. ನಾನು ಹೋದ ವಾರದಲ್ಲಿ ಹೇಳ್ಬೇಕಿತ್ತು, ಹೊರಡೆ ಹೊಂಟಾಗಿದ್ದೆ ಆ ಟೈಮಲ್ಲಿ. ಅಲೋ ಅಲೋ ಅಣ್ಣ ಒಂದ್ ಸೆಕೆಂಡ್ ಒಂದೇ ನಿಮಿಷ. ಅಣ್ಣ ಮೇ ಬಿ ರೀಜಾಯ್ನ್ ಆಗ್ತಾರೆ. ಜಸ್ಟ್ ಎ ಮಿನಿಟ್ ಅಣ್ಣ. ಅವ್ರಿಗೆ ಕಂಟಿನ್ಯೂಸ್ ಆಗಿ ಸ್ವಲ್ಪ ಕಾಲ್ಸ್ ಬರ್ತಾ ಇತ್ತು, ಸೊ ಬಹುಶಃ ಕಾಲ್ ಡ್ರಾಪ್ ಆಗಿರ್ಬೋದು. ಜಸ್ಟ್ ಎ ಮಿನಿಟ್. ಓಕೆ. ವೇಟ್ ಮಾಡೋಣ ಅಣ್ಣ, ಒಂದೇ ನಿಮಿಷ. ಮಾಡೋಣ. ಓಕೆ.
ಹೇಳಿ ಶಶಿಕುಮಾರ್. ಅಣ್ಣ ನಮಸ್ಕಾರ. ಇನ್ನು ನಮಸ್ಕಾರ, ವಿಡಿಯೋ ಆನ್ ಹೇಳಿ. ಆಗ್ಲಿಲ್ಲ. ಆ, ಇನ್ನು ಇದು ನಿಮ್ದು ವಿಡಿಯೋ ಆನ್ ಇವಾಗ ಆನ್ ಆಯ್ತು ನೋಡಿ. ಅದೇನೋ ಇವತ್ತು ಹಾ ಹೇಳಿ ಇವಾಗ. ಈಗ ಆಯ್ತಣ್ಣ. ಅಣ್ಣ ನಮಸ್ಕಾರ. ಹಾ ನಮಸ್ಕಾರ, ಹೇಳಿ ಶಶಿಕುಮಾರ್. ಅಣ್ಣ ತುಂಬಾ ಚೆನ್ನಾಗಿ ಮಾಡ್ಕೊಟ್ರಿ ಸತ್ಸಂಗ್ ಕಾರ್ಯಕ್ರಮ ಮೈಸೂರಲ್ಲಿ. ಎಲ್ಲ ತುಂಬಾ ಚೆನ್ನಾಗ್ ನಿಮ್ಮಿಂದಪ್ಪ. ಆಯ್ತಣ್ಣ. ಲಾಸ್ಟ್ ನಿಮ್ ವೀಕ್ ಬಂದು ಸಹಕಾರ. ಹೇಳೋಣ ಅಂದ್ರೆ ನಾನೆಲ್ಲ ಇಲ್ಲ ಎಲ್ಲ ನಮ್ ಗುರುಗಳು ಅಮರ ಗುರುಗಳದ್ದು ಇದನ್ನ ತುಂಬಾ ಚೆನ್ನಾಗಿ ನಡೀತು. ತುಂಬಾ ಚೆನ್ನಾಗ್ ಆಯ್ತು. ಆಯ್ತಪ್ಪ. ತುಂಬಾ ಸಂತೋಷನೂ ಆಯ್ತು. ಆಯ್ತಪ್ಪ, ಒಳ್ಳೇದು. ನೀವು ತುಂಬಾ ಚೆನ್ನಾಗಿ ಕೊಟ್ರಿ. ನಮ್ ಸ್ನೇಹಿತರೆಲ್ಲ ತುಂಬಾ ಹೊಗಳಿದ್ರು. ಅಣ್ಣನ್ ತುಂಬಾ ವಿಷಯ ಗೊತ್ತಿದೆ, ತುಂಬಾ ಇನ್ನೂ ಸ್ಪ್ಲೆಂಡ್ ಮಾಡ್ಬೇಕು ಟೈಮ್ ಅಂತ. ನಾನು ಇಲ್ಲ ಸುಸ್ತಾಗಿದ್ರು, ಅದಕ್ಕೆ ಬಿಟ್ಟು ಆಯ್ತು. ಶಶಿಕುಮಾರ್, ನೀವು ಧಾರವಾಡಕ್ಕೆ ಬರ್ತಾ ಇದೀರಲ್ಲ? ತುಂಬಾ ಚೆನ್ನಾಗಿತ್ತು. ತುಂಬಾ ತಪ್ಪು. ಶಶಿಕುಮಾರ್, ನೀವು ಹಾ ಧಾರವಾಡ ಅಣ್ಣ ಬರ್ತಾ ಇದೀರಲ್ಲ? ಬರ್ತಿದ್ದೀನಿ. ಹಾ ಸರಿನಪ್ಪ. ಬರ್ತಿದ್ದೀನಿ. ಆಯ್ತಪ್ಪ, ನಮಸ್ಕಾರ. ಹಾ ಅಣ್ಣ ಬರ್ತಾ ಇದ್ದೀನಿ. ಆಯ್ತು. ನಮಸ್ಕಾರ ಅಣ್ಣ. ನಮಸ್ಕಾರಪ್ಪ. ಅಣ್ಣ, ಮುಂದಿನ ಪ್ರಶ್ನೆ. ಕಾಲಭೈರವ ಹೇಳಿ. help us with fear, right? Because he is the god who destroys the fear. Do enlighten us about Bhairava. What is his exact role for all of us? Amma, he manifested himself from Ishvara for a certain purpose. That purpose was over, and now he is a guardian of Kashi and all Shiva temples, wherever Ishvara temples is there. So that is his role. And people are psychologically thinking that he is a fearful god and all those things. No, he is very compassionate, very merciful, and he removes all negative forces which are with you if you with bhakti and shraddha pray to him. He is there to help you to come out of your distress. ಧನ್ಯವಾದಗಳನ್ನ. ಮುಂದಿನ ಪ್ರಶ್ನೆ. When Pranava Dhyana can activate all the chakras and take to samadhi, why should we spend time or focus on each chakra specifically? Amma, nodi, you cannot go straight away to samadhi. It is like a spiritual school. Now you are going to school normally. Can you go to graduation straight away? You got a process, no? LKG, UKG, primary school, high school, middle school, and then graduation, then post graduation. Alva? Atara, even in spiritual school, there is a steps. Those steps you will have to follow. So you have to surpass the 7 chakras, following each chakra, and then ultimately you come to the samadhi state. You cannot straight away go to samadhi state. In a very, very rare case, if the guru wishes, then he can straight away put a person into samadhi state. ಧನ್ಯವಾದಗಳು. ಈಗ ಗ್ಯಾಲರಿ ಮೋಡಲ್ ಇದ್ದೇವೆ. ಯಾರಿಗಾದ್ರೂ ಪ್ರಶ್ನೆ ಇದ್ದಲ್ಲಿ ಕೈ ಎತ್ತಿ ಪ್ರಶ್ನೆಯನ್ನ ಕೇಳಿ. ಒಂದು ಪ್ರಶ್ನೆ ಬಂದಿದೆ. ನಮಸ್ತೆ ಸರ್, ಯಾವಾಗೆಲ್ಲ ನಾನು ಧ್ಯಾನ ಮಾಡೋಕ್ಕಿಲ್ಲ ಓಂ ನಮಃ ಶಿವಾಯ ಮಂತ್ರನ ಚಾಂಟಿಂಗ್ ಮಾಡಿದ್ರೆ ತುಂಬಾ ಸ್ನೇಕ್ಸ್ ಕಾಣಿಸುತ್ತೆ ಇನ್ ಮೆಡಿಟೇಷನ್ ಅಂಡ್ ಇನ್ ಡ್ರೀಮ್ಸ್ ಎವ್ರಿವೇ. ಏನ್ ಮಾಡ್ಬೇಕು ಅಂತ ಕೇಳಿದ್ದಾರೆ. Seeing snakes, it's a spiritual significance. It's a progress. ಅದ್ರ ಬಗ್ಗೆ ಏನ್ ಚಿಂತೆ ಪಡೋದು ಬೇಡ. ಅದು ಪಾಟಿಗೆ ಬರ್ತದೆ, ಅದು ಹೋಗ್ತದೆ. ಓಕೆ Let them not give more importance to it. ಓಕೆ ಅಣ್ಣ. ಮೆಡಿಟೇಷನ್ ಅಲ್ಲಿ ಮತ್ತೆ ಕನಸಿನಲ್ಲಿ ಎರಡೂ ಕಡೆ ಅವ್ರಿಗೆ ಸ್ನೇಕ್ಸ್ ಕಾಣಿಸ್ತಾ ಇದೆ ಅಂತ ಹೇಳಿದ್ದಾರೆ. ಒಳ್ಳೆಯದು. It shows that he is progressing in the spiritual sadhana. ಓಕೆ, ಧನ್ಯವಾದಗಳು ಅಣ್ಣ. ಅಣ್ಣ, ಒಬ್ರು ಅಕ್ಕ ದುಡ್ಡು ಹೆಲ್ಪ್ ಮಾಡೋ ವಿಷಯದಲ್ಲಿ ಕೇಳಿದ್ರಲ್ವಾ, ಅವರು ಮತ್ತೆ ಕೇಳಿದ್ದಾರೆ, ಅಣ್ಣ ಆ ದುಡ್ಡು ಮತ್ತೆ ವಾಪಸ್ ಬರಲ್ಲ ಅಂತ ಅದ್ರ ಅರ್ಥನಾ ಅಂತ ಕೇಳಿದ್ದಾರೆ. ಅಂದ್ರೆ ನೀವ್ ಹೇಳಿದ್ರಲ್ವಾ ಕೊಡುವಾಗ. ಅಮ್ಮ, ಅದು ಬರ್ತದೋ ಬರಲ್ವೋ ನಾವ್ ಹೇಳಕ್ ಆಗಲ್ಲ. ಅವ್ರ ಕರ್ಮಾನುಸಾರ ಅದು ಬರ್ಬೋದು, ಬರ್ದಿರ ಇರ್ಬೋದು. ಅವ್ರ ಕ್ವಶನ್ಗೆ ನಾವ್ ಆನ್ಸರ್ ಮಾಡಿದೀವಿ. ಅದನ್ನ ಯಾವ ತರ ಅವ್ರು ಅರ್ಥ ಮಾಡ್ಕೊಳ್ತಾರೋ ಮಾಡ್ಕೊಳ್ಳಿ. ಬರ್ಬೇಕು ಅಂತ ಕೊಟ್ರೆ ಅದು ಅವ್ರು ಹೋಗಿ ಅವ್ರ ಹತ್ರ ಕೇಳ್ಬೇಕು. ಅವ್ರು ಕೊಡೋ ಪರಿಸ್ಥಿತಿನಲ್ಲಿ ಇದ್ದಾರ ಗೊತ್ತಿಲ್ಲ, ಅವ್ರು ಯಾವ ಪರಿಸ್ಥಿತಿನಲ್ಲಿ ಇದ್ದಾರ ಗೊತ್ತಿಲ್ಲ. ವೆನ್ ಟೇಕಿಂಗ್ ದ ಮನಿ ದೇ ವಿಲ್ ಬಿ ವೆರಿ ಫ್ರೆಂಡ್ಲಿ, very loving and all those things, very humble. But when you go and ask the same money, their state of mind will be in different state. Actually, the money changes the mind very drastically. So at that time, they'll become the first enemy. Avagén ಮಾಡ್ತೀರಾ ಅವಾಗ?
This they should understand. So better avoid. ನಿಮ್ಗೆ ಯಾವ ಕರ್ಮ ಬರಲ್ಲ ನೀವು ಅವಾಯ್ಡ್ ಮಾಡ್ಕೊಂಡ್ರೆ. ಕೊಟ್ಬಿಟ್ರೆ ನಿಮ್ಗೆ ಅದೇ ಚಿಂತೆ ಇರ್ತದೆ, ಅದರಿಂದಾನೇ ನಿಮ್ಗೆ ಕರ್ಮ ಅಂಟ್ಕೊಳ್ತದೆ, ನಿಮ್ ದೇಹ ಹಾಳಾಗ್ತದೆ, BP, ಶುಗರ್, ಸ್ಟ್ರೆಸ್ ಎಲ್ಲ ಆಗ್ತದೆ ನಿಮ್ಗೆ. ಅದ್ರ ಬದಲು ಇಲ್ಲ ಅಂತ ಸೈಲೆಂಟ್ ಆಗಿ ಕೂತ್ಕೊಂಡ್ರೆ ಏನ್ ತೊಂದರೆ ಇರಲ್ಲ. ಶ್ರೀ ಕೃಷ್ಣಾರ್ಪಣಮಸ್ತು ಅಂತ ಹೇಳ್ಬಿಡಿ ಅಷ್ಟೇ. ಕೊಟ್ಟು ನಿಷ್ಠುರ ಆಗೋ ಬದಲು ಕೊಡ್ದಿದ್ರೇನೆ ನಿಷ್ಠುರ ಆಗಿ, ಏನ್ ತೊಂದರೆ ಇಲ್ಲ. ಧನ್ಯವಾದಗಳು ಅಣ್ಣ. ಅಣ್ಣ ಇನ್ನು ಯಾವ್ದು ಪ್ರಶ್ನೆ ಬಂದಿಲ್ಲ ಅಣ್ಣ. ನೀನ್ 2 ನಿಮಿಷ ಇದೆ. ಆಮೇಲೆ 10ನೇ ತಾರೀಕು ವೈಕುಂಠ ಏಕಾದಶಿ. ಆ ವೈಕುಂಠ ಏಕಾದಶಿನ ಎಲ್ಲರೂ ಯುಟಿಲೈಸ್ ಮಾಡ್ಕೊಳ್ಳಿ ಪ್ರಾಪರ್ ಆಗಿ. ಆವತ್ತಿನ ದಿವಸ ಮಹಾವಿಷ್ಣು ವಿತ್ ತಾಯಿ ಮಹಾಲಕ್ಷ್ಮಿ ಗರುಡ ವಾಹನದ ಮೇಲೆ ನಾರ್ತ್ ದ್ವಾರ, ಅಲ್ಲಿ ಎಲ್ಲಾ ವಿಷ್ಣು ದೇವಸ್ಥಾನಕ್ಕೆ ಅವ್ರು ಬರ್ತಾರೆ ವಿತ್ ಮುಕ್ಕೋಟಿ ದೇವತೆಗಳು. ಸೊ ನಾರ್ತ್ ಇಸ್ ಫಾರ್ ಮೋಕ್ಷ, ಅದಕ್ಕೆ ನಾರ್ತ್ ದ್ವಾರದಲ್ಲಿ ಅವ್ರು ಬರ್ತಾರೆ ನಿಮ್ಮನ್ನ ವೈಕುಂಠ ಕರ್ಕೊಂಡು ಹೋಗಕ್ಕೆ. ಸೊ ಎಲ್ರು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಆ ವೈಕುಂಠ ದ್ವಾರವನ್ನು ಪ್ರವೇಶ ಮಾಡಿ. ಕುರಿಗಳ ತರ ಹೋಗ್ಬೇಡಿ ದಯವಿಟ್ಟು. ನೀವು ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಮೋಕ್ಷ ಸಿಗ್ತದೆ ಅಂತ ಗ್ಯಾರಂಟಿ ಇಲ್ಲ. ಯಾರೊಬ್ರು ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ನಾನು ಅನ್ನೋದ್ ಬಿಟ್ಟು, ನಂದು ಅನ್ನೋದ್ ಬಿಟ್ಟು ಯಾರು ಆ ವೈಕುಂಠ ದ್ವಾರನಲ್ಲಿ ಒಳಗಡೆ ಹೋಗ್ತಾರೋ ಅವ್ರಿಗೆ ವೈಕುಂಠ ಪ್ರಾಪ್ತಿ ಈ ಜನ್ಮದಲ್ಲಿ. ಎಲ್ಲರಿಗೂ ಪ್ರಾಪ್ತಿ ಆಗಲ್ಲ, ಇದೊಂದು ಸರಿಯಾಗಿ ತಿಳ್ಕೊಳ್ಳಿ. ಹೋಗುವಾಗ ಏನಾದ್ ಮೆಟೀರಿಯಲ್ ತಿಳ್ಕೊಳ್ಳೋದು, ಮನೆಗ್ ಜಲ್ದಿ ಹೋಗ್ಬೇಕು, ನಾನ್ ಜಲ್ದಿ ದ್ವಾರ ಮುಗಿಸ್ಕೊಂಡು ಹೋಗ್ಬೇಕು, ಆ ತರ ಎಲ್ಲ ಭಾವನೆ ಇಟ್ಕೊಂಡು ಹೋಗ್ಬೇಡಿ. ಕಾಮ್ ಆಗಿ ಶ್ರದ್ಧಾ ಭಕ್ತಿಯಿಂದ ವಿತ್ ಹ್ಯುಮಿಲಿಟಿ ಆ ಭಗವಂತನ ಹೋಗಿ ದರ್ಶನ ಮಾಡಿ ಅವರು ನಿಮ್ಗೆ ವೈಕುಂಠ ಪ್ರಾಪ್ತಿ ಮಾಡ್ತಾರೆ. ಮುಕ್ಕೋಟಿ ದೇವತೆಗಳು ಬರ್ತಾರೆ, ಅದಕ್ಕೆ ಅದು ಮುಕ್ಕೋಟಿ ಏಕಾದಶಿ ಅಂತಾರೆ. ವೈಕುಂಠ ಕರ್ಕೊಂಡು ಹೋಗಕ್ಕೆ ಭಗವಂತ ಮಹಾಲಕ್ಷ್ಮಿ ಸಮೇತ ಗರುಡ ವಾಹನದಲ್ಲಿ ಬರ್ತಾರೆ, ಅದಕ್ಕೆ ವೈಕುಂಠ ಏಕಾದಶಿ ಅಂತಾರೆ. ಆಮೇಲೆ ಮೋಕ್ಷ ಏಕಾದಶಿನ ಅಂತಾರೆ ಅದಕ್ಕೆ, ಯಾಕಂದ್ರೆ ನಿಮ್ಗೆ ಮೋಕ್ಷ ಕೊಡ್ತದೆ ಆ ದ್ವಾರದಲ್ಲಿ ಹೋದ್ರೆ. ಇದು 24 ಏಕಾದಶಿದಲ್ಲಿ ಮುಖ್ಯವಾದ ಏಕಾದಶಿ ಇದು. ಇದು ಒಂದು ಏಕಾದಶಿನ ನೀವು ಕರೆಕ್ಟ್ ಆಗಿ ಹೆಂಗ್ ಹೇಳಿದ್ವು ಆ ತರ ನೀವು ಆಚರಿಸಿದ್ರೆ, ವ್ರತ ಮಾಡ್ಕೊಂಡು ನೀವು ಬಂದ್ಬಿಟ್ಟು ಮುಕ್ಕೋಟಿ ಏಕಾದಶಿ ಮಾಡಿದ ಫಲ ನಿಮ್ಗೆ ಸಿಗ್ತದೆ. ಇದು ಮನ್ಸಿನಲ್ಲಿ ಇಟ್ಕೊಳ್ಳಿ, ಹೃದಯದಿಂದ ಅರ್ಥ ಮಾಡ್ಕೊಂಡು ಹೃದಯಪೂರ್ವಕವಾಗಿ ಆವತ್ತಿನ ದಿವಸ ಆ ವೈಕುಂಠ ದ್ವಾರ ಒಳಗೆ ಹೋಗಿ ಆ ಭಗವಂತ ನಿಮ್ಗೆ ದರ್ಶನ ಕೊಡ್ತಾನೆ. ಈ ಜನ್ಮದಲ್ಲಿ ನಿಮ್ ಕರ್ಮ ಕಳೆದು ನೀವು ಆ ಭಗವಂತನ ಕಮಲ ಪಾದವನ್ನು ವೈಕುಂಠದಲ್ಲಿ ಸೇರ್ತೀರಾ. ಶ್ರೀ ಕೃಷ್ಣ ಅರ್ಪಣಮಸ್ತು. ಇನ್ನು ಒಂದ್ 3 ಪ್ರಶ್ನೆ ಇದೆ ಕೇಳೋಣ. We still have 2 minutes. ಹೇಳಿಮ್ಮ. At what age will Kalki Bhagavan land on Bhumi from Shambhala? He is at the age of 27 years. ಅಲ್ಲಿ ಏಜಿಂಗ್ ಇಲ್ಲ. ಸೊ ಅಟ್ ದ 27th year he will enter our from Shambhala he will come out. That will be decided by the rishis. It is a secret, no one will know. But the moment he places his lotus feet outside Shambhala, the entire nature will respond. Flowers will bloom, there will be a beautiful atmosphere. You can see always everywhere greenery, there will be lightning and thunder, all these things. Nature will respond in its own beautiful way. This is the indication when Kalki Bhagavan comes out of Shambhala. ಧನ್ಯವಾದಗಳು ಅಣ್ಣ. ಮುಂದಿನ ಪ್ರಶ್ನೆ, ಯಾರೋ ಹೇಳಿದ್ರು ಕಾಳಿ ಅಥವಾ ಮಹಾಕಾಳಿ ಆರಾಧನೆಯನ್ನು ಮಾಡಿದಾಗ ನಾವು ನಮ್ಮ ಫ್ಯಾಮಿಲಿ ಮತ್ತೆ ಮಟೀರಿಯಲ್ ಲೈಫ್ ಅನ್ನ ಮತ್ತೆ ಖುಷಿಯನ್ನ ಲೂಸ್ ಮಾಡ್ಕೊಳ್ತೀವಿ, ಇದು ನಿಜಾನಾ ಅಂತ ಕೇಳಿದ್ದಾರೆ. ಎಲ್ಲ ಸುಳ್ಳು, ಕಂಪ್ಲೀಟ್ ಸುಳ್ಳು, ಅದು ನಿಜ ಅಲ್ಲ. ಇದಕ್ಕೆ ಯಾರು ಕೇಳಿದಾರೆ ಈ ಪ್ರಶ್ನೆ ಮನೋತಿಗೆ ಬಂದು ಕೇಳಲಿ. ಇದಕ್ಕೆ ಒಂದು 15 ನಿಮಿಷ ಆಗ್ತದೆ ಆನ್ಸರ್ ಮಾಡಕ್ಕೆ.
ಅಲ್ಲಿ ನಿಧಾನವಾಗಿ ಆ ತಾಯಿ ಮಹಾಕಾಳಿ ಏನಕ್ ಬಂದ್ರು, ಏನಕ್ಕೆ ಅವತಾರ ತಗೊಂಡ್ರು, ಅವ್ರ ಸ್ವರೂಪವನ್ನು ಹೆಂಗೆ ಅದನ್ನ ಅರ್ಥ ಮಾಡ್ಕೋಬೇಕು ನಿಜಾಂಶ ಅಂತ ಅಲ್ಲಿ ನಾವು ಹೇಳ್ತೀವಿ. ಇಲ್ಲಿ ಟೈಮ್ ಇಲ್ಲ ನಮ್ಗೆ ಹೇಳಕ್ಕೆ, ಇನ್ನು 2 ನಿಮಿಷ ಇರೋದು. ಧನ್ಯವಾದಗಳನ್ನ. ಥರ್ಡ್ ಐ ಓಪನಿಂಗ್ ಹೇಗೆ ಮಾಡೋದು ದಯವಿಟ್ಟು ತಿಳಿಸಿ ಅಂತ ಒಬ್ರು ಅಕ್ಕ ಕೇಳಿದ್ದಾರೆ. ಸಮಾಧಿ ಸ್ಟೇಜ್ಗೆ ಬಂದ್ರೆ ಅದು ಆಟೋಮೆಟಿಕ್ ಆಗಿ ಓಪನ್ ಆಗ್ತದಮ್ಮ. ಧನ್ಯವಾದಗಳನ್ನ. ಮುಂದೆ ಕ್ವಶನ್ಗಳು ಇವ್ರು ಕೇಳ್ತಾರೆ. ಇಟ್ ಇಸ್ ವೆರಿ ಈಸಿ ಟು ಫಾರ್ ದೀಸ್ ಪೀಪಲ್, ಜಸ್ಟ್ ಲೈಕ್ ದಟ್ ದೇ ಆಸ್ಕ್ ದ ಕ್ವಶನ್ಸ್, ಬಟ್ ದೇ ಡೋಂಟ್ ನೋ ದ ಆಕ್ಚುಯಲ್ fact of the question what they are asking. Just for curiosity they want us, they ask and they expect the answer. All these things they have to come to Manavati, spend their time and ask. Let them not ask such questions here which cannot be answered here. It is all to be answered in detail. ಧನ್ಯವಾದಗಳು ಅಣ್ಣ. ವಿನಯ್ ಕೃಷ್ಣ ಅಣ್ಣ ವಾಂಟ್ಸ್ ಟು ಸೇ ಫ್ಯೂ ವರ್ಡ್ಸ್. ಸರ್ ನಮಸ್ತೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಗುಡ್ ಥಿಂಗ್ಸ್ ಟು ಎವ್ರಿ ಒನ್ ಅಂತ ಅವ್ರು ಥ್ಯಾಂಕ್ಸ್ ಹೇಳಿದ್ದಾರೆ. ಯಾರು ನಮ್ಮ ಅಸ್ಟ್ರಾಲಜರ? ಎಸ್. ವಿನಯ್ ಶುಡ್ ಐ ಅನ್ಮ್ಯೂಟ್ ಅಣ್ಣ? ವಿನಯ್ ಅಣ್ಣ ಬೇಡ. ಓಕೆ. ಅಲ್ಲ ವಿನಯ್ ನಮಸ್ತೆ. ಹೇಳಿ, ಸ್ವಲ್ಪ ನಿಮ್ಮಿಂದ ಏನಾದ್ರು ಅಡ್ವೈಸ್ ಮಾಡಿ. ಈ ವೈರಸ್ ಬರ್ತಾ ಇದೆಯಲ್ಲ, ನಿಮ್ಮ ಜ್ಯೋತಿಷ್ಯದಿಂದ ಹೆಂಗೆ ಅದಕ್ಕೆ ನಾವು ಪ್ರೊಟೆಕ್ಷನ್ ತಗೊಳ್ಳೋದಂತ ಹೇಳಿ. ಸರ್ ಅದೇ ಈಗ ಸ್ಯಾಟರ್ನ್ ಮತ್ತೆ ರಾಹು ಕೇತು ಎಲ್ಲ ಈ ಇಯರ್ ಚೇಂಜ್ ಆಗುತ್ತಲ್ಲ, ಅದು ವೈರಸ್ ಫ್ಲಡ್ಸ್ ಇದೆಲ್ಲ ಆಗುತ್ತೆ ಸರ್. ಅದರಿಂದ ನಾವ್ ಹೆಂಗೆ ಉಳ್ಕೊಳ್ಳೋದು? ಎಲ್ಲ ಅಮರ್ ಅವ್ರನ್ನ ಪ್ರೇ ಮಾಡ್ಬೇಕು ಸರ್. ಸರಿನಪ್ಪ, ಒಳ್ಳೇದು. ಆಯ್ತು ಸರ್, ನಮಸ್ಕಾರ. ಟುಡೇ ಸತ್ಸಂಗ ನಮಸ್ತೆ ಸರ್. Today's satsanga was very wonderful. Anna, thank you so much. And I thank everyone who has attended the satsanga. Shri Krishna Arpanastu. ಅಮ್ಮ, ಇದು ಪವಿತ್ರ ಪವಿತ್ರ Anna, please ಹೇಳಿ ಅಣ್ಣ. ಇದು ಬಂದು ಇದು ಯೂಟ್ಯೂಬ್ ಚಾನೆಲ್ ಇದು ಹೋಗೋದು ನಮ್ದು? ಹೌದು ಅಣ್ಣ. Is there any chance of subscribing here to this? Someone was asking. ಎಸ್ ಅಣ್ಣ, ಋಷಿಗಳ ಮಾರ್ಗ ಅಂತಾನೆ ನಮ್ ವೆಬ್ಸೈಟ್ ಏನ್ ಹೆಸರಿದೆ ಅದೇ ಹೆಸರಿದೆ, ಯೂಟ್ಯೂಬ್ ಚಾನೆಲ್ ಇದೆ. ಅದನ್ನ ಅವರು ಅದಕ್ಕೆ ಅವ್ರು ಸಬ್ಸ್ಕ್ರೈಬ್ ಮಾಡ್ಬೇಕು ಮಾಡಂಗಿದ್ರೆ. ಹಾ, ಸಬ್ಸ್ಕ್ರೈಬ್ ಮಾಡ್ಬೇಕು. ಬೆಲ್ ಐಕನ್ ಪ್ರೆಸ್ ಮಾಡಿದ್ರೆ ಅವ್ರಿಗೆ ಆಟೋಮೆಟಿಕ್ಲಿ ನೋಟಿಫಿಕೇಶನ್ ಹೋಗುತ್ತೆ. ನಾವು ಅಪ್ಲೋಡ್ ಮಾಡಿದಾಗ ಅವ್ರಿಗೆ ಮೊಬೈಲೇ ಅವ್ರಿಗೆ ಯೂಟ್ಯೂಬೇ ನೋಟಿಫಿಕೇಶನ್ ಕಳಿಸುತ್ತೆ. ಆಮೇಲೆ ಇನ್ನೊಂದು ನೀವು ಕೂಡ ಲಿಂಕ್ ಕಳಿಸ್ತೀರಾ? ನೀವು ಅದನ್ನ ಫೆಸಿಲಿಟೇಟ್ ಮಾಡಿದಿರಲ್ಲ ನೀವು? ಎಸ್ ಅಣ್ಣ, ಇಟ್ ಇಸ್ ಡನ್. ಮಾಡ್ತಾ ಇದ್ರ ಸಬ್ಸ್ಕ್ರಿಪ್ಷನ್ ನಮ್ಗೆ? ಹೊಸ ಸಬ್ಸ್ಕ್ರೈಬರ್ಸ್ ಆಗ್ತಾ ಇದಾರೆ ಅಣ್ಣ, ನ್ಯೂ ಜಾಯ್ನೀಸ್ ಗ್ರೂಪ್ ಅಲ್ಲಿ ಆದಂಗೆ. ಅದೇ ಅದ್ರಲ್ಲಿ 2.1K ಅಂತ ತೋರಿಸ್ತದಲ್ಲ, ಅಷ್ಟು ಸಬ್ಸ್ಕ್ರೈಬರ್ಸ್? ಎಸ್ 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 ಅಣ್ಣ. ಓಕೆ ಮಾ, ಓಕೆ ರೈಟ್ ಮಾ, ಥ್ಯಾಂಕ್ಸ್. ಶ್ರೀ ಕೃಷ್ಣ. ನಮಸ್ಕಾರಮ್ಮ. ಶ್ರೀ ಕೃಷ್ಣ ಅರ್ಪಣಮಸ್ತು. ಥ್ಯಾಂಕ್ ಯು ಅಣ್ಣ. ಶ್ರೀ ಕೃಷ್ಣ ಅರ್ಪಣಮಸ್ತು. ನಮಸ್ಕಾರ. ನಮಸ್ಕಾರ. ಶ್ರೀ ಕೃಷ್ಣ ಅರ್ಪಣಮಸ್ತು. ಕೃಷ್ಣ ಅರ್ಪಣಮಸ್ತು.